ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ವ್ಲಾಗ್ಸ್. ಇವತ್ತು ಮೊಟ್ಟೆ ಸಾರು ಮಾಡೋದಕ್ಕೆ ಏನಂತ ನೋಡೋಣ. ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಸಾಲೆ ಸಾಂಬಾರು ಪೌಡ್ರು. ನೀವು ಬೇಕಂದರೆ 1 ಸ್ಪೂನ್ ಅಚ್ಕಾರದ ಪುಡಿ ತೊಗೊಳ್ಳಿ, 1 ಸ್ಪೂನ್ ಧನಿಯಾ ಪುಡಿ ತೊಗೊಳ್ಳಿ. ನಿಮ್ಮ ಮನೇಲಿ ಈ ಥರ ಮಸಾಲೆ ಸಾರು ಪೌಡ್ರ್ ಮಾಡಲ್ಲ ಅಂದರೆ. ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ, ಎಣ್ಣೆ, 1 ಜಾರ್ ತೊಗೊಳ್ಳೋಣ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. 1 ಸ್ಪೂನ್ ಹುರ್ಗಡ್ಲೆ, 1 ಬೆಳ್ಳುಳ್ಳಿ ಹಾಕೊಳ್ಳೋಣ, ಲವಂಗ 4 ಹಾಕೊಳ್ಳೋಣ, ಚಕ್ಕೆ 1 ಇಂಚು, ಏಲಕ್ಕಿ 1, ಶುಂಠಿ 1 ಇಂಚು, 1 ಈರುಳ್ಳಿ, 1 ಹಿಡಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಮಸಾಲೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಈ ಥರ ಮಾಡಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕಂದ್ರೆ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ, ಸಾಕು. ಇವಾಗ ಅದು ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ರುಬ್ಕೊಳ್ತಾ ಇದ್ದೀನಿ. ಇವಾಗ ಅದು ನುಣ್ಣಗಾಗೋ ಗಂಟ ರುಬ್ಬಬೇಕು. ನೋಡಿ ಆಗಿದೆ. ಇವಾಗ ಗ್ಯಾಸ್ ಅಂಟಿಸ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳೋಣ. ಇವಾಗ ಹಾಕೊಂಡ್ಮೇಲೆ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ಗಂಟ ಹುರ್ಕೊಳ್ಳೋಣ. ಇವಾಗ ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು 1 ನಿಮಿಷ ಅದರಲ್ಲಿರೋ ನೀಟಾಗಿ ಫ್ರೈ ಆಗೋಂಟ ಹುರ್ಕೊಳ್ಳೋಣ. ಇವಾಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಅದೇ ಜಾರಲ್ಲೇ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಜಾರಲ್ಲೆಲ್ಲ ಉಳಿದಿರುತ್ತಲ್ಲ ಮಸಾಲೆ, ಅದರಲ್ಲಿರೋದೇ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡು 1-2 ಸರಿ ಈ ಥರ ತಿರುಗಿಸ್ಕೊಳ್ಳೋಣ. ಲಿಡ್ ಮುಚ್ಚಿ 1 ನಿಮಿಷ ಆದಮೇಲೆ ಲಿಡ್ ಎತ್ತಿ. ನೋಡಿ ಅದು ಮಳ್ತಾ ಇದೆ. ಇವಾಗ ಮಳ್ಳೋ ಟೈಮಿಗೆ ಏನು ಮಾಡಬೇಕು, ಮಳ್ಳೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹೊಡೆದಾಕೋಣ. ಲೋ ಫ್ಲೇಮಲ್ಲಿ ಯಾಕಂದರೆ ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಬಿಟ್ರೆ ಸುತ್ತ ಹರಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮೊಟ್ಟೆ ಹೊಡೆದಾಕೋಬೇಕು. ಆವಾಗ ಅದು ಒಂದು ಕಡೆ ಹೋಗಿ ಗುಪ್ಪೆ ಥರ ಕುತ್ಕೊಳ್ಳುತ್ತೆ ಅಡೀಲಿ. ಆವಾಗ ನಮ್ಗೆ ನೀಟಾಗಿ ಮೊಟ್ಟೆ ಎತ್ತಿದ್ರೆ ನೀಟಾಗಿ ಒಂದೊಂದು ಮೊಟ್ಟೆ ಸಿಗುತ್ತೆ ನಮ್ಗೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಹೊಡೆದಾಕೊಳ್ಳೋಣ. ಹಾಕಿದ್ಮೇಲೆ ಹೈ ಫ್ಲೇಮ್ ಮಾಡೋಣ. ಅದನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳೋಣ ಅದನ್ನು. ಇವಾಗ ನೋಡಿ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕಷ್ಟು ಸಾಂಬಾರಿಗೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಅದು ಬೆಂದರೆ, ಇವಾಗ ನೋಡಿ 1 ನಿಮಿಷ ಆಗಿರುತ್ತಲ್ಲ ಮೊಟ್ಟೆ ಹೊಡೆದು ಐ ಫ್ಲೇಮ್ ಕೊಟ್ಟಿರ್ತೀವಲ್ಲ, ಆವಾಗ 1 ಸ್ಪೂನ್ ತೊಗೊಂಡು, ಯಾಕಂದರೆ ಅಡೀಲಿ ಅದು ತಳ ಹತ್ತುತ್ತೆ. ಅದಕ್ಕೋಸ್ಕರ 1 ನಿಮಿಷ ಆದಮೇಲೆ ನಾವು 1 ಸ್ಪೂನ್ ತೊಗೊಂಡು ನೀಟಾಗಿ ಅಡಿಯಿಂದ ಮೊಟ್ಟೆನ ಎದೊಳಿಸ್ಬೇಕು ನೀಟಾಗಿ ನಾವು. ಅದು ತಳ ಹತ್ತಬಾರ್ದು ಅಂತ. ಆವಾಗ ಮೇಲಕ್ಕೆ ಬರುತ್ತೆ, ಫುಲ್ ಎಲ್ಲ ಬೆಂದಿರುತ್ತೆ ಮೊಟ್ಟೆ. ಆವಾಗ 1 ನಿಮಿಷದಲ್ಲಿ ಮೊಟ್ಟೆ ಬಿಸಿ ಸಾಂಬಾರಿಗೆ ಬೆಂದಿರುತ್ತೆ. ಆವಾಗ 1 ಸ್ಪೂನ್ ತೊಗೊಂಡು ಕೆಳಗಡೆಯಿಂದ ನಿಧಾನಕ್ಕೆ ನಾವು ಅದನ್ನು ಮೇಲಕ್ಕೆ ಏಳಿಸ್ಬೇಕು ಮೊಟ್ಟೆನ. ಅದನ್ನು ನೋಡಿ ಇವಾಗ ಹೆಂಗೆ ಬರ್ತದೆ, ಒಂದೊಂದು ಗುಪ್ಪೆ ಆಗಿ ಬರ್ತಿದೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಫೈನಲ್ ಟಚಪ್ಪು. ನೋಡಿ ಇವಾಗ ಸಾಂಬಾರು ಆಗಿದೆ. ಒಂದು 5 ನಿಮಿಷ ಮಳಿಸಿದ್ರೆ ಸಾಕು, ಸಾಂಬಾರು ರೆಡಿ. ನೋಡಿ ನಮ್ಮ ಮನೇಲಿ ಮಾಡೋ ಮೊಟ್ಟೆ ಸಾರು ಹೀಗೆ. ನೀವು ಹೀಗೆ ಮಾಡ್ತೀರಾ? ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಮೊಟ್ಟೆ ಸಾರು. ನಿಮ್ಮ ಮನೇಲೂ ಹೀಗೆ ಮಾಡೋದಿದ್ರೆ ಒಂದು ಕಮೆಂಟ್ ಹಾಕಿ. ನೋಡಿ ರೆಡಿ ಮೊಟ್ಟೆ ಸಾರು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.